ಹಾಯ್ ಬ್ಯೂಟೀಸ್ ಆ್ಯಂಡ್ ಕ್ಯೂಟೀಸ್ ಎಲ್ಲ ಹೇಗಿದ್ದೀರಾ? ಬನ್ನಿ ಮತ್ತೆ ಪುಷ್ಪವತಿ 3 ಪಾರ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ವಿಧಿವಿಧಾನಗಳನ್ನೆಲ್ಲನೂ ಒಂದು ಸತಿ ಅಪ್ಲೋಡ್ ಮಾಡಿದ್ರೆ ಬೇಕಾದವರು ಯೂಸ್ ಮಾಡ್ಕೊಳ್ತಾರೆ ಅನ್ನೋ ಒಂದು ಉದ್ದೇಶ. ಕೆಲವರಿಗೆ ಶಾಸ್ತ್ರ ಸಂಪ್ರದಾಯಗಳು ಏನೂ ಗೊತ್ತಿರಲ್ಲ, ಅಂದರೆ ತಂದೆ ತಾಯಿ ಜೊತೆಲಿರಲ್ಲ, ಅಥವಾ ಎಲ್ಲ ಈಗ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಅಲ್ವಾ, ಹೇಗೆ ಮಾಡೋದು ಅನ್ನೋದು ಅರ್ಥ ಆಗಲ್ಲ, ಏನಕ್ಕೆ ಮಾಡಬೇಕು ಅನ್ನೋದು ಸಹ ಅರ್ಥ ಆಗಿರಲ್ಲ. ಹಾಗಾಗಿ ನಾನು ಈ 3 ವಿಡಿಯೋಗಳನ್ನ ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ. ಯಾರೆಲ್ಲ ಫಸ್ಟ್ ಆ್ಯಂಡ್ ಸೆಕೆಂಡ್ ನೋಡಿಲ್ಲ ಹೋಗಿ ನೋಡಿ, ನಿಮಗೆ ಎಲ್ಲ ಅರ್ಥ ಆಗುತ್ತೆ. ಸೊ ನಾವಿಲ್ಲಿ 11 ದಿವಸದವರೆಗೂ ಒಂದು ಮಡಿ ಮಾಡಬೇಕಲ್ಲ, 11ನೇ ದಿವಸ ನಾವು ಪುಣ್ಯಾಹ ಮಾಡ್ತೀವಿ. ಯಾಕಂದರೆ ಮನೆಯಲ್ಲಿ ಅಂಟು ಮುಟ್ಟು ಅಂತಂದರೆ ನಾವು ಒಂದು ಪುಣ್ಯಾಹ ಮಾಡಬೇಕು. ಮಗು ಡೆಲಿವರಿ ಆದಾಗ್ಲೂ ಸಹ ಬಾಣಂತಿ ಮಗು ಇದ್ದಾಗ್ಲೂ ಒಂದು ಬಾಣಂತಿ ಸೂತಕ ಅಂತೀವಿ, ಇದು ನೆರೆ ಸೂತಕ ಅಂತೀವಿ. ಇವೆರಡನ್ನೂ ತೆಗಿಬೇಕಂದ್ರೆ ಒಂದು 11 ದಿವಸಕ್ಕೆ ನಾವು ಈಗ 500ನ ಕರೆಸ್ಬಿಟ್ಟು ಒಂದು ಪುಣ್ಯಾಹ ಮಾಡ್ತೀವಿ. ಮನೆ ಎಲ್ಲ ಕ್ಲೀನ್ ಮಾಡಿ ಶುದ್ಧೀಕರಣ ಆಗಿರುತ್ತೆ. ಅದ್ರ ಜೊತೆಗೆ ಮಗುವಿಗೆ ಒಂದು ಹೊಸ ಬಟ್ಟೆ ಹಾಕಿ ಆವತ್ತು ಸಹ ನಾವು ಪುಣ್ಯಾಹ ಮಾಡ್ತೀವಿ. ಪುಣ್ಯಾಹ ಮಾಡಿದ ರಾತ್ರಿಗೆ ನಾವು ಬೇಕಾದರೆ ದೊಡ್ಡೋಸಿಗೆ ಹಾಕ್ಬೋದು. ನಮಗೆ ಕಾಲಾವಕಾಶ ಇರಲಿಲ್ಲ, ಟೈಮ್ ಇರಲಿಲ್ಲ, ಹಾಗಾಗಿ ನಾವು 16ನೇ ದಿವಸಕ್ಕೆ ನಾವು ಈ ಕಾರ್ಯಕ್ರಮನ ದೊಡ್ಡೋಸಿಗೆ ಕಾರ್ಯಕ್ರಮನ ಇಟ್ಕೊಂಡ್ವಿ. ಸುಮಾರು ಜನನ ಕರೆದಿದ್ರು, ನನ್ನ ಮಗ ಸೊಸೆ ಮತ್ತು ನಮಗೆ ಬೇಕಾಗಿರೋರು ನೆಂಟರು ಇಷ್ಟರು ಎಲ್ಲರನ್ನೂ ಕರೆದಿರೋದ್ರಿಂದ ನಾವು ಹಿಂದಿನ ದಿವಸನೇ ಈ ರೀತಿಯಾಗಿ ಪ್ರಿಪ್ರೇಷನ್ನ ಮಾಡ್ಕೊಂಡ್ವಿ. ಇದು ಬಂದು ರಿಟರ್ನ್ ಗಿಫ್ಟ್ ಎಲ್ಲ ಪ್ಯಾಕ್ ಮಾಡಿ, ತೆಂಗಿನಕಾಯಿ ತಾಂಬೂಲ ಬಂದವ್ರಿಗೆ, ಹೆಣ್ಮಕ್ಳಿಗೆ ಹೂವು ಬಳೆ ಈ ಥರದನ್ನೆಲ್ಲ ನಾವು ಪ್ಯಾಕ್ ಮಾಡಿ ಇಟ್ಕೊಂಡ್ವಿ ಮುಂಚೆನೇ. ಇದಾದಮೇಲೆ ಮನೆಯಲ್ಲಿ ಅಡುಗೆಗಳು ಮಾಡಬೇಕಿತ್ತು. ಅಂದರೆ ತರಾವರಿ ಒಂದು 16 ತಟ್ಟೆ 20 ತಟ್ಟೆ ಈ ಥರದ್ದು ನಾವು ಅಡುಗೆಗಳೆಲ್ಲ ಮನೆಯಲ್ಲೇ ಮಾಡ್ತಾಯಿದ್ವಿ ಹಿಂದೆ. ಈಗ ಯಾರಿಗೂ ಮಾಡೋಕ್ಕೂ ಪುರ್ಸೊತ್ತಿಲ್ಲ. ನಂತರ ಮತ್ತು ಈಗ ಶೋ ಆಫ್ ಜಾಸ್ತಿ ಆಗಿದೆ ಅಲ್ವಾ, ಅಂದರೆ ವಿಡಿಯೋ ನಾವು ಇವೆಂಟ್ ಮ್ಯಾನೇಜರ್ಸ್ಗೆ ಕೊಟ್ಬಿಟ್ಟಿದ್ವಿ. ಅದೆಲ್ಲ ತಿಂಡಿಗಳು ನೆಕ್ಸ್ಟ್ ತೋರಿಸ್ತೀನಿ. ನಂತರ ಹಿಂದಿನ ದಿವಸ ಅಂದರೆ ನಾವು ನಾಳೆ ಛತ್ರಕ್ಕೆ ಹೋಗಬೇಕು, ಫಂಕ್ಷನ್ ಹಾಲ್ಗೆ ಒಂದು ಹೋಟೆಲಲ್ಲಿ ಅರೇಂಜ್ ಮಾಡಿದರು. ಎಲ್ಲ ಮೆಹಂದಿ ಕಾರ್ಯಕ್ರಮ ಎಲ್ಲ ಚೆನ್ನಾಗಿತ್ತು. ಮೆಹಂದಿ ಪಾರ್ಲರ್ ಅವರು, ಮೇಕಪ್ ಅವರು ಎಲ್ಲ ಬಂದಿದ್ದರು. ನೋಡಿ ಮೆಹಂದಿ ಎಲ್ಲ ಹಾಕಿಸ್ಕೊಂಡ್ವಿ. ಒಂದು 5-6 ಜನ ಇದ್ವಿ. ಹಿಂದಿನ ದಿವಸ ಹುಡುಗಿಗೆ ಮೆಹಂದಿ ಹಾಕಿದ್ರು. ನಮ್ಮ ಕಾಲದಲ್ಲಿ ಇವೆಲ್ಲ ಇರಲಿಲ್ಲ, ಬಟ್ ಈಗ ಮೊಮ್ಮಕ್ಕಳ ಕಾಲ ಬರೋಷ್ಟೊತ್ತಿಗೆ ತುಂಬ ಚೇಂಜಸ್ ಆಗೋಗಿದೆ. ನೋಡ್ತಾಯಿದ್ರೆ ಒಂದು ಕಡೆ ಖುಷಿಯಾಗುತ್ತೆ, ಒಂದು ಕಡೆ ದುಂದು ವೆಚ್ಚ ಮಾಡ್ತಾಯಿದ್ವೇನೋ ಅಂತ ಅನ್ನಿಸುತ್ತೆ ನನಗೆ. ಅವರವ್ರ ಅಭಿಪ್ರಾಯ ಅವ್ರದ್ದು. ಬಟ್ ಎಲ್ಲ ಚೆನ್ನಾಗಾಗಬೇಕು, ಚೆನ್ನಾಗಿ ಮಾಡಬೇಕು ಅನ್ನೋದು ತಂದೆ ತಾಯಿಯರ ಆಸೆ ಇರುತ್ತೆ ಕೆಲವ್ರಿಗೆ. ಅಂದರೆ ನಮ್ಮ ತಂದೆ ತಾಯಿಗೆ ಆ ಥರ ಯಾವುದೇ ರೀತಿ ಆಸೆ ಇರಲಿಲ್ಲ. ನಾವು ಆಸೆ ಪಟ್ಟರು ಅದು ಯಾವುದೂ ನೆರವೇರಲಿಲ್ಲ ಇಲ್ಲಿವರೆಗೂ. ಬಟ್ ಮೊಮ್ಮಕ್ಕಳಿಗೆಲ್ಲ ಮಾಡ್ತಾ ಇರೋದು ನೋಡಿ ತುಂಬ ಖುಷಿ ಆಗ್ತಾಯಿದೆ ನನಗೆ. ಇಲ್ಲ ನಮಗೆ ಆಗದೇ ಇರೋದು, ನಮಗೆ ಮಾಡದೇ ಇರೋಂಥದ್ದೆಲ್ಲ ಮೊಮ್ಮಕ್ಕಳು ಮಾಡ್ತಾ ಇರೋದು ನೋಡಿ ತುಂಬ ಹೆಮ್ಮೆ ಅನಿಸುತ್ತೆ. ಮಕ್ಕಳ ಬಗ್ಗೆ ತುಂಬ ಖುಷಿ ಆಗ್ತು ನನಗೆ. ನೋಡಿ ಇಷ್ಟು ಒಳ್ಳೆ ಒಂದು ಹೋಟೆಲಲ್ಲಿ ಅರೇಂಜ್ ಮಾಡಿದರು. ಇದೆಲ್ಲನೂ ಎಂಟ್ರೆನ್ಸು, ಈ ಕಡೆ ಪಾರ್ಟಿ ಹಾಲು, ಸ್ವಿಮ್ಮಿಂಗ್ ಪೂಲು ತುಂಬ ಚೆನ್ನಾಗಿತ್ತು. ಚೌಲ್ಟ್ರಿ ಅಲ್ಲ, ಹೋಟೆಲಲ್ಲಿ ನೋಡಿ ಈ ರೀತಿಯಾಗಿ ಎಲ್ಲ ಅರೇಂಜ್ಮೆಂಟ್ಸು ನಡೀತಾಯಿತ್ತು. ಒಂದು ಒಳ್ಳೆ ಡೆಕೋರೇಷನ್ನು, ಬ್ಯಾಕ್ ಡ್ರಾಪು ಸೂಪರಾಗಿತ್ತು. ಶುಕ್ರವಾರ ಮಾಡಿದ್ವಿ ನಾವು, ಹಾಗಾಗಿ ಜನ ಬರೋಕ್ಕೆ ಮುಂಚೆ, ಅಂದರೆ ರಾಹುಕಾಲ ಶುರುವಾಗ್ಬಿಡತ್ತೆ ಅಂತ ಸ್ವಲ್ಪ ಬೇಗನೆ ಒಂದು 10 ಗಂಟೆಗೆಲ್ಲ ಕೂರಿಸಿ ನಾವು ಒಂದು 4 ಜನ 5 ಜನ ಮುತ್ತೈದೆಯರು ಕುಂಕುಮ ಇಡೋ ಶಾಸ್ತ್ರ ಮಾಡಿದ್ವಿ. ನಂತರ ಫೋಟೋಶೂಟು, ಜನ ಬರೋಷ್ಟೊತ್ತಿಗೆ ರಾಹುಕಾಲ ಆಗಿಬಿಡುತ್ತೆ, ಮತ್ತು ರಾಹುಕಾಲದಲ್ಲಿ ಕೂರಿಸ್ಬಾರ್ದು ಅಂತ ನಾವು ಈ ರೀತಿಯಾಗಿ ಸ್ವಲ್ಪ 10 ಗಂಟೆಗೆಲ್ಲ ಕೂರಿಸಿದ್ವಿ. ಮೊದಲಿಗೆ ಅವರು ಅಜ್ಜಿದಿರು, ಅವ್ರ ಅಮ್ಮಮ್ಮ, ನಾನಮ್ಮ ಇಬ್ಬರೂ ನಾವು ಒಂಚೂರು ಕುಂಕುಮ ಇಟ್ಬಿಟ್ಟು ಮಗುಗೆ ಒಂದು ಶಾಸ್ತ್ರ, ಕೂರಿಸೋ ಶಾಸ್ತ್ರ ಮಾಡಿ, ಇವೆಲ್ಲ ತಟ್ಟೆ ಮುಟ್ಟಿಸೋದೆಲ್ಲ ಆಮೇಲೆ ಮಾಡಬೇಕು. ನೋಡ್ತಾ ಇದ್ದೀರಾ ನೀವು, ಈವೆಂಟ್ ಅವರು ಅರೇಂಜ್ ಮಾಡ್ಕೊಳ್ತಾ ಇದ್ದಾರೆ, ಇನ್ನೂ ಫುಲ್ಲಿ ಅರೇಂಜ್ ಆಗಿಲ್ಲ.
ನಮ್ಗೆ ಟೈಮ್ ಆಗಿತ್ತು ಅಂತ ನಾವು 10 ಗಂಟೆಗೆ ನಾವು ಈ ಶಾಸ್ತ್ರ ಮಾಡಿದ್ವಿ. ನೋಡಿ ಈ ರೀತಿಯಾಗಿ ಈ ಹೊಂಟವರೆಲ್ಲನೂ ನೀಟಾಗಿ ತಟ್ಟೆ ಇವನ್ನೆಲ್ಲ ಜೋಡಿಸಿದ್ರು. ಮೊದಲಿಗೆ ಸೋದರ ಮಾವ ಗುಡಿಸ್ಲಾಕಿದ್ರು, ನೀವೆಲ್ಲ ನೋಡಿದ್ದೀರ ಹಳೆ ವಿಡಿಯೋಗಳಲ್ಲಿ. ಆ ಗುಡಿಸ್ಲಾಕಿರೋದಕ್ಕೆ ನಾವು ಸೋದರ ಮಾವಂದು ಋಣ ಅಥವಾ ಸೋದರ ಮಾವ ಸೂತ್ಕ ತೆಗೆದಿದ್ದಾನೆ ಅಂತ ಅವ್ರಿಗೊಂದು ಸಣ್ಣ ಕಾಣಿಕೆನ ಕೊಡೋದು ರೂಢಿ ಇದೆ. ಹಾಗೆ ಸೋದರ ಮಾವ ಸಹ ಸೋದರ ಸೊಸೆಗೆ ಒಂದು ಗಿಫ್ಟ್ಗಳು ಸಹ ಕೊಡೋ ಪದ್ಧತಿ ಇದೆ. ಮೊದಲಿಗೆ ಸೋದರ ಮಾವನಿಗೆ ಸತ್ಕಾರ ಮಾಡಿ ನಂತರ ಹುಡುಗಿ ಇದ್ರ ಮೇಲೆ ಕೂತ್ಕೋಬೇಕಾಗತ್ತೆ. ಈಗ ಅವಳು ಹಾಕಿರೋ ಡ್ರೆಸ್ಸು ಸೋದರ ಮಾವ ಕೊಟ್ಟಿರೋ ಡ್ರೆಸ್ಸನ್ನೇ ಹಾಕ್ಕೊಂಡಿರೋದು. ಶಾಸ್ತ್ರಕ್ಕೆ ಸೋದರ ಮಾವ ಮತ್ತು ಮದುವೆ ಟೈಮಲ್ಲೂ ಸೋದರ ಮಾವನೇ ಹಸೆಮಣೆ ಮೇಲೆ ಕೂತ್ಕೋಬೇಕಂದ್ರೆ ಸೋದರ ಮಾವನೇ ಬಟ್ಟೆ ಕೊಡಬೇಕು, ಮತ್ತು ಕಿವಿಗೆ ವಾಲೆ ಕೊಡಬೇಕು, ಮತ್ತು ಕಾಲ್ದು ರಿಂಗು ಸಹ ಕೊಡಬೇಕು. ಒಬ್ಬೊಬ್ರದ್ದು ಒಂದೊಂದು ರೀತಿಯಾದಂತಹ ಪದ್ಧತಿಗಳಿರುತ್ತೆ. ನಮ್ಮನೆ ಪದ್ಧತಿ ಏನು ಅನ್ನೋದನ್ನು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಸಾಮಾನ್ಯ ಇಂಚುಮಿಂಚು ಹಿಂದೂಗಳಲ್ಲಿ ಇದೇ ರೀತಿಯ ವಾಡಿಕೆ ಇರುತ್ತೆ, ಸ್ವಲ್ಪ ಅದಲು ಬದಲಾಗುತ್ತೆ ಅಷ್ಟೇ. ನಂತರ ಒಬ್ಬೊಬ್ಬರೇ ಗೆಸ್ಟ್ಗಳೆಲ್ಲ ಬರೋಕ್ಕೆ ಶುರುವಾದರು. ತುಂಬ ಅದ್ಭುತವಾಗಿತ್ತು ಕಾರ್ಯಕ್ರಮ. ಇವರು ನಮ್ಮ ತಮ್ಮ ಎಲ್ಲ ಬಂದರು, ಕರೆದಿರೋರೆಲ್ಲರೂ ಬಂದಿದ್ದರು. ಎಲ್ಲ ಸಂತೋಷವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ನಮಗೆಲ್ಲ ತುಂಬ ಖುಷಿಯಾಯಿತು. ಇನ್ಮೇಲೆ ಸ್ಕೂಲ್ಗೆ ಹೋಗ್ಬೋದು, ಈ ಕಾರ್ಯಕ್ರಮ ಆದಮೇಲೆ ಸ್ಕೂಲ್ಗೆ ಹೋಗ್ಬೋದು ಮತ್ತು ದೇವಸ್ಥಾನಕ್ಕೂ ಸಹ ಹೋಗಬೇಕು. ಕೆಲವರು ನಾವು ಪುಣ್ಯ ಆಗಿದ ತಕ್ಷಣ ಮನೆ ದೇವ್ರಿಗೂ ಕರ್ಕೊಂಡು ಹೋಗಿ ಒಂದು ನಮಸ್ಕಾರ ಹಾಕಿಸ್ಕೊಂಡು ಬರ್ತೀವಿ, ಅಥವಾ ತಿಂಗಳು ತುಂಬೋದ್ರಲ್ಲಿ ಮಾಡ್ಕೊಂಡು ಬರ್ತೀವಿ. ಹಾಗೆ ನಾನು ಬ್ಯಾಕ್ ವಿಡಿಯೋದಲ್ಲಿ ಹೇಳಿದ್ದೆ, ವ್ಯಾಕ್ಸಿನ್ ಹಾಕಿಸ್ಬೇಕು, ತುಂಬ ಒಳ್ಳೆಯದು, ತಿಂಗಳು ತುಂಬೋದ್ರಲ್ಲಿ ಒಂದು ವ್ಯಾಕ್ಸಿನ್ ಹಾಕಿಸ್ಬೇಕು ಅಂತ. ಎಲ್ಲರೂ ನೆನಪಿಟ್ಕೊಳ್ಳಿ. ಮಕ್ಕಳು ಯಾರ ಮನೆಯಲ್ಲಿ ಮೆಚ್ಯೂರ್ ಆಗ್ತಾರೆ, ಒಂದು ನೀವು ಯಾವುದೇ ಶಾಸ್ತ್ರ ಮಾಡಲಿ ಬಿಡಲಿ, ಈಗ ಇರುವಂತಹ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಮಗುವನ್ನ ಸೌಕರ್ಯ ಮಾಡಬೇಕು. ಹಾರ್ಮೋನ್ಸು ಚೇಂಜ್ ಆಗಿರುತ್ತೆ, ಅವರಿಗೆ ತಿಳುವಳಿಕೆ ಕೊಡಬೇಕು, ಕ್ಲೀನ್ಲಿನೆಸ್ ಬಗ್ಗೆ ತಿಳುವಳಿಕೆ ಕೊಡಬೇಕು. ಹಾಗೆ ಆಹಾರ ವಿಚಾರಗಳ ಬಗ್ಗೆ ಗಮನ ಇರಬೇಕು, ಒಳ್ಳೊಳ್ಳೆ ಆಹಾರ ಕೊಡಬೇಕು. ಮತ್ತು ಕೆಲವರು ಮಾಂಸಾಹಾರ ಕೊಡಲ್ಲ, ಕೆಲವರು ಮಾಂಸಾಹಾರ ಕೊಡ್ತಾರೆ. ಅದು ನಿಮ್ಮ ಪದ್ಧತಿಗೆ ಅನುಗುಣವಾಗಿ ಮಾಡ್ಕೊಳ್ಳಿ. ಆದರೆ ವ್ಯಾಕ್ಸಿನ್ನು ಹಾಕಿಸ್ಬೇಕು, ಕಾಲಿಗೆ ಚಪ್ಪಲಿ ಇರಬೇಕು, ಮತ್ತು ಸ್ವಲ್ಪ ಬಿಸಿಯಾಗಿರ್ತಕ್ಕಂಥ ಬಟ್ಟೆಗಳನ್ನು ಧರಿಸೋದು ಈ ಟೈಮಲ್ಲಿ ಒಳ್ಳೆಯದು. ಬಿಸಿ ನೀರು ಕುಡಿಬೇಕು. ತಕ್ಷಣ ತಣ್ಣೀರೆಲ್ಲ ಕುಡಿಯೋದ್ರಿಂದ ಮೊದಲೇ ಹೇಳಿದೆ ನಾನು, ಬಾಡಿನಲ್ಲಿ ಅನೇಕ ಬದಲಾವಣೆಗಳಾಗಿರುತ್ತೆ. ಬಿಸಿನೀರು ಸ್ವಲ್ಪ ಆರೋಗ್ಯಕರ ಅಂತ ನನಗನ್ಸುತ್ತೆ. ಹಾಗೆ ಒಳ್ಳೆಯದು ಸಹ ಬಿಸಿನೀರು. ಕೈಗೆ ಅರಿಶಿನ ಉಜ್ಕೊಳ್ಳೋದು, ಅಂಗಾಲ್ಗೆ ಅರಿಶಿನ ಉಜ್ಕೊಳ್ಳೋದು, ಇವೆಲ್ಲನೂ ಹೆಲ್ದಿ ಹ್ಯಾಬಿಟ್ಸೆ. ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮಗುವಿನ ಆರೋಗ್ಯ ಚೆನ್ನಾಗಿರುತ್ತೆ. ಮುಂಬರುವ ದಿನಗಳಲ್ಲಿ ಆಕೆ ಆರೋಗ್ಯವಾಗಿ ಇರೋದಕ್ಕೆ ಸಹಾಯ ಆಗುತ್ತೆ. ಮತ್ತು ಮುಟ್ಟಿನ ಬಗ್ಗೆ ಅವಗಾಹನೆಯನ್ನು ತಾಯಿ ಅಜ್ಜಿದಿರು ಕೊಡಬೇಕು. ಅದು ಯಾವುದೇ ರೀತಿಯ ಮುಜುಗರ ಪಟ್ಕೊಳ್ದಿರ ಹೇಗಿರಬೇಕು ಮಗು, ಯಾವ ರೀತಿ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಬೇಕು, ಹೇಗೆ ಡೈಪರ್ ಹಾಕ್ಕೊಳ್ಳೋದು, ಪ್ರತಿಯೊಂದನ್ನು ಹೇಳ್ಕೊಡ್ಬೇಕು. ಇದರಲ್ಲಿ ಸಂಕೋಚ ಪಡುವಂಥ ವಿಚಾರ ಇಲ್ಲ. ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಳ್ದಿರ ಬೇರೆಯವರು ಯಾರು ಬಂದು ಹೇಳ್ಕೊಡೋಕ್ಕಾಗತ್ತೆ ಅಲ್ವಾ? ಹಾಗಾಗಿ ನಾವು ಪ್ರತಿಯೊಂದನ್ನು ಮಕ್ಕಳಿಗೆ ವಿವರವಾಗಿ ಹೇಳಿ ಹೇಗಿರಬೇಕು, ಬಟ್ಟೆಗಳ ಆಚಾರ ವಿಚಾರಗಳು ಪ್ರತಿಯೊಂದನ್ನು ಹೇಳ್ತಾ ಬರೋದು ಒಳ್ಳೆಯದು. 5 ದಿವಸ ದೇವ್ರ ಮನೆಗೆ ಹೋಗಬಾರ್ದು. ಏಕೆ ದೇವ್ರ ಮನೆಗೆ ಹೋಗಬಾರ್ದು? ಅಂಟು ಮುಟ್ಟು ಮೈಲಿಗೆ ಅಂದರೆ ಎಲ್ಲರಿಗೂ ತೊಂದರೆನೇ. ಅದು ಮಾಡಬಾರ್ದು. ದೇವ್ರ ಮನೆಗೆ ಹೋಗಬಾರ್ದು, ಅಡುಗೆ ಮನೆಗೆ ಹೋಗಬಾರ್ದು, ಮತ್ತು ಒಂದೇ ಕಡೆ ಕೂತಿರೋದ್ರಿಂದ ದೇಹ ಬಳಲಿರುತ್ತೆ, ರೆಸ್ಟ್ ಸಿಕ್ಕತ್ತೆ. ಇವೆಲ್ಲ ನಮ್ಮ ಪೂರ್ವಜರು ಹೇಳ್ಕೊಂಡು ಬಂದಿದ್ದಾರೆ. ಇವನ್ನೆಲ್ಲ ನಾವು ಸ್ವಲ್ಪ ಫಾಲೋ ಮಾಡೋದು ಒಳ್ಳೆಯದು. ಇನ್ನು ಊಟದ ವಿಚಾರಕ್ಕೆ ಬಂದರೆ ತುಂಬ ಲಕ್ಸುರಿಯಾಗಿರ್ತಕ್ಕಂತಹ ಒಂದು ಲಂಚ್ ರೆಡಿಯಾಗಿತ್ತು. ಸುಮಾರು 30-35 ಐಟಮ್ಸ್ನ ಇಲ್ಲಿ ಮಾಡಿಸಿದ್ರು. ನನ್ನ ಅನಿಸಿಕೆ ಇಷ್ಟು ಅವಶ್ಯಕತೆ ಇರಲಿಲ್ಲ ಅಂತ. ಯಾಕಂದರೆ ಪ್ರತಿಯೊಬ್ಬರೂ ಆಹಾರಕ್ಕಾಗಿ ತುಂಬ ಕಷ್ಟಪಡ್ತಾ ಇದ್ದಾರೆ. ಒಂದು ಚೂರು ಆಹಾರ ವೇಸ್ಟ್ ಆದ್ರೂ ನಮ್ಮ ರೈತರು ಎಷ್ಟು ಕಷ್ಟಪಡ್ತಾರೆ, ಒಂದೊಂದು ಅಗಳಿಗೆ ಎಷ್ಟೆಲ್ಲ ಕಷ್ಟಪಡ್ತಾರೆ. ನಾವು ಎಷ್ಟು ಬೇಕೋ ಅಷ್ಟು ತಿಂತೀವಿ, ಎಲ್ಲ ಬಿಟ್ಬಿಡ್ತೀವಿ.
ಎಷ್ಟು ಆಹಾರ ಪೋಲಾಗುತ್ತೆ ಅಂದರೆ ಆ ರೈತರ ಕಷ್ಟ ಒಂಚೂರು ನೆನೆಸ್ಕೋಬೇಕು ನಾವು ಅಂತ ನನ್ನ ಅಭಿಪ್ರಾಯ. ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಲಿಮಿಟೆಡ್ ಎಷ್ಟು ಬೇಕೋ ಅಷ್ಟು ಆಹಾರನ ನಾವು ತಿನ್ನೋಣ, ಬೇರೆಯವ್ರಿಗಾಗಿ ಉಳಿಸೋಣ, ವೇಸ್ಟ್ ಮಾಡೋದು ಬೇಡ ಅಂತ ಇಲ್ಲಿ ನಾನು ನಿಮ್ಮೆಲ್ಲರ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಮಾರು ಜನ ಬಂದಿದ್ದರು, ಎಲ್ಲರೂ ಖುಷಿಯಿಂದ ಊಟ ಮಾಡಿ ನಮ್ಮ ಮಗುನ ಹರಿಸಿದ್ರು. ಹಾಗೆ ಇನ್ನು ಗಿಫ್ಟ್ಗಳು ಸೋದರ ಮಾವ, ಅಜ್ಜಿ, ತಾತ ಎಲ್ಲರೂ ಸುಮಾರು ಜನ ಬಂದಿದ್ದರು. ಹೆಣ್ಮಕ್ಳು ಫಂಕ್ಷನ್ ಅಂದ್ರೇ ಅದು ಸಂತೋಷ, ಸಂಭ್ರಮ, ಖುಷಿ ತುಂಬ ಚೆನ್ನಾಗಿತ್ತು. ಹಾಗೆ ನಾನು ಇನ್ನೊಂಚೂರು ಪ್ಲ್ಯಾನ್ ಮಾಡಿದರೆ ಒಂದು ಸ್ವಲ್ಪ ಗೇಮ್ಸು ಈ ಥರದ್ದನ್ನು ಮಾಡ್ಬೋದಾಗಿತ್ತು. ಸ್ವಲ್ಪ ನನಗೆ ಹುಷಾರಿರಲಿಲ್ಲ. ಹಾಗೆ ತಕ್ಷಣಕ್ಕೆ ಆ ಪ್ಲ್ಯಾನ್ ಮಾಡಿ ಇದನ್ನು ಮಾಡೋಕ್ಕೆ ನನಗೆ ಅವಕಾಶ ಆಗಲಿಲ್ಲ. ಮುಂದೊಮ್ಮೆ ಏನಾದರೂ ಫಂಕ್ಷನ್ಸ್ ಬಂದರೆ ಮಾಡ್ಬೋದಾಗಿತ್ತು. ಬಟ್ ನಾವೇ ಒಂದು ಸ್ವಲ್ಪ ಇಲ್ಲೆಲ್ಲ ಓಡಾಡಿ ಮಾಡೋದ್ರಿಂದ ಸ್ವಲ್ಪ ನನಗೆ ಮಾಡೋಕ್ಕಾಗಲಿಲ್ಲ. ಇಷ್ಟೆಲ್ಲ ಆದಮೇಲೆ ಮಗುಗೆ ದೃಷ್ಟಿಯಾಗಿರುತ್ತೆ ಅಲ್ವಾ, ಆರಾಮಾಗಿ 3 ಡ್ರೆಸ್ ನಾವು ಚೇಂಜ್ ಮಾಡಿದ್ವಿ. ಫೋಟೋಶೂಟು ಇದು ಅವ್ರ ತಾಯಿ ಮನೆ ಕಡೆಯಿಂದ ಕೊಟ್ಟಿರುವಂತಹ ಸೀರೆನ ಉಡಿಸಿದ್ವಿ. ಮೊದಲಿಗೆ ಚಿಕ್ಕ ಮಗುಗೆ ಸೀರೆ ಏನಕ್ಕೆ ಅಂತ ಅಂದ್ಕೊಂಡ್ವಿ. ನಂತರ ಅದು ಶಾಸ್ತ್ರ, ತಾಯಿ ಕಡೆ ಸೀರೆ ಬರಲೇಬೇಕು ಅಂತ ಸೀರೆ ಉಡಿಸಿ ಎಲ್ಲ ಆರತಿ ಮಾಡಿ ಖುಷಿಯಿಂದ ಮಗುನ ಮನೆಗೆ ಕರ್ಕೊಂಡೋಗಿ ಮತ್ತೆ ಮನೆಯಲ್ಲಿ ದೃಷ್ಟಿ ತೆಗೆದು ಇಷ್ಟೆಲ್ಲ ಮಾಡಿದ್ವಿ. ಈ ಇವೆಂಟು ತುಂಬ ಸಕ್ಸಸ್ಫುಲ್ಲಾಗಿ ಆಯಿತು. ಈ ವಿಡಿಯೋಯಿಂದ ನಿಮಗೆ ಯಾರಿಗಾದ್ರೂ ಉಪಯೋಗ ಆದರೆ ನನಗೂ ತುಂಬ ಖುಷಿಯಾಗತ್ತೆ. ಹಾಗೆ ವಿಡಿಯೋ ನೋಡಿದವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ನನಗೂ ಸಂತೋಷ ಆಗುತ್ತೆ, ಒಂದು ಸಪೋರ್ಟ್ ಆಗುತ್ತೆ. ಹಾಗೆ ನಿಮ್ಮ ಲೈಕು, ಕಾಮೆಂಟು ನನ್ನ ಒಂದು ಯೂಟ್ಯೂಬ್ ಜರ್ನಿನ ಮುಂದುವರಿಸ್ಕೊಳ್ಳೋಕ್ಕೆ ಅವಕಾಶ ಆಗುತ್ತೆ. ನೀವೆಲ್ಲ ಅವಕಾಶ ಕೊಡ್ತೀರಲ್ವ, ಖಂಡಿತ ಕೊಡ್ತೀರಾ ಅಂತ ಭಾವಿಸ್ತೀನಿ. ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕಣ. ಸರ್ವೇ ಜನ ಸುಖಿನೋ ಭವಂತು.